ಹಾಯ್ ನಮಸ್ಕಾರ, ವೆಲ್ಕಮ್ ಟು ಎಂಜಾಯ್ ಫ್ಯಾಮಿಲಿ ಮೆನು. ಫ್ರೆಂಡ್ಸ್, ಇವತ್ತು ಮನೇಲೇ ಹೆಲ್ದಿಯಾಗಿ ಇನ್ಸ್ಟಂಟಾಗಿ ಗ್ರೀನ್ ಟೀ ಅಥವಾ ಹರ್ಬಲ್ ಟೀನ ಮಾಡೋದು ತೋರಿಸ್ತಾ ಇದ್ದೀನಿ. ಮನೇಲಿರುವಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡೇ ಇವಾಗ ಶೀತ, ಕೆಮ್ಮು ಮತ್ತು ನೆಗಡಿ ಯಾರಿಗಾಗುತ್ತೋ, ತಲೆನೋವು ಬರೋರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆ ಔಷಧಿ ಅಂತಲೇ ಹೇಳ್ಬೋದು. ಇದೊಂಥರ ಹೋಮ್ ಮೇಡ್ ಟಾನಿಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದನ್ನು ಈಗ ಈ ಕಷಾಯ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ 1 ಕಪ್ನಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಇದು ನೀರು ಬಿಸಿ ಆಗೋವರೆಗೂ ನಾವಿಲ್ಲಿ ಪುಡಿ ರೆಡಿ ಮಾಡ್ಕೋಬೇಕು. ನಾನು ಇಲ್ಲಿ ಜಸ್ಟ್ ಪುಡಿಗೆ ಜಾಸ್ತಿ ಏನು ತೊಗೊಳ್ತಾ ಇಲ್ಲ. ಜೀರಿಗೆ 1 ಟೀ ಸ್ಪೂನ್ನಷ್ಟು, ಹಾಗೆಯೇ 1 ಟೀ ಸ್ಪೂನ್ನಷ್ಟು ಧನಿಯಾ ತೊಗೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಮೆಣಸನ್ನು ಹಾಕ್ಕೊಳ್ಳಿ. ಮೆಣಸು ಸ್ವಲ್ಪ ಘಾಟ್ ಬರುತ್ತೆ ಮತ್ತು ಸ್ವಲ್ಪ ಉಷ್ಣ ಆಗೋದ್ರಿಂದ ನಾನು ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. ಮತ್ತು ಇಲ್ಲಿ ನಾವು ಈ ಪುಡಿನ ನೀವು ಪುಡಿ ಮಾಡ್ಕೊಳ್ಳೋದಕ್ಕಿಂತ ನೈಟಲ್ಲೇ ನೆನೆಸ್ಬಿಟ್ಟು ಇದನ್ನು ಬೇಕಿದ್ರೆ ನೀವು ಬೆಳಗ್ಗೆ ಎದ್ದು ಟೀ ಥರ ಕೂಡ ಮಾಡ್ಕೋಬೋದು. ಇಲ್ಲಿ ತಕ್ಷಣಕ್ಕೆ ಮಾಡ್ಕೊಳ್ತೀರಾ ಅಂದರೆ ಈ ಥರ ಪುಡಿ ಮಾಡಿಕೊಂಡು ನೀವು ಆವಾಗಲೇ ಪುಡಿ ಮಾಡ್ಕೊಂಡಿರೋದನ್ನು ಕುದಿಸ್ಕೊಳ್ಳೋದಕ್ಕೆ ಹಾಕ್ಕೋಬೋದು. ಮುಂಚೆನೇ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಅಂದರೆ ನೈಟನ್ನೇ ಇದನ್ನು 1 ಟೀ ಸ್ಪೂನ್ನಷ್ಟು ನೀರಿಗೆ ಹಾಕಿಟ್ಕೊಂಡ್ರೆ ಆಮೇಲೆ ಅದನ್ನು ಕೂಡ ಈ ಥರ ಡೈರೆಕ್ಟಾಗಿಯೇ ಇಟ್ಟು ಕುದಿಸ್ಕೋಬೋದು. ಇವಾಗ ನೋಡಿ ನೀರು ಕುದಿಯೋದಕ್ಕೆ ಬಂದಿದೆ. ಈಗ ಇದಕ್ಕೆ ಪುಡಿನ ನಾನು ಬೆರೆಸ್ಕೊಂಡು ಇದು ಕುದಿಯೋವರೆಗೂ ಬಿಟ್ಬಿಡಬೇಕು. ಚೆನ್ನಾಗಿ 1-2 ನಿಮಿಷ ಇದನ್ನು ಬರೀ ಪುಡಿನಲ್ಲೇ ಕುದಿಸ್ಕೋಬೇಕು ಫ್ರೆಂಡ್ಸ್. ಮತ್ತೇನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೋದು ಬೇಡ. ಇವಾಗ ಇದು ಪುಡಿ ಕುದಿಯೋ ಹೊತ್ತಲ್ಲಿ ನಾವು 1-2 ನಿಮಿಷ ಆದಮೇಲೆ ಇದಕ್ಕೆ ಲೆಮನ್ ಗ್ರಾಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಲೆಮನ್ ಗ್ರಾಸ್ ಇದ್ದರೆ ಹಾಕಿ, ಇಲ್ಲ ಅಂತಂದರೆ ತುಳಸಿ ಎಲೆ ಕೂಡ ಹಾಕ್ಬೋದು. ಮತ್ತು ಲೆಮನ್ ಗ್ರಾಸು ನಮಗೆ ಪಿತ್ತನ, ಕಫ ಕಡಿಮೆ, ಪಿತ್ತ ಕಮ್ಮಿ ಮಾಡುತ್ತೆ. ಅಂದರೆ ಎದೆ ಉರಿ ಎಲ್ಲ ಬರುತ್ತಲ್ಲ ಅದು ಕಮ್ಮಿ ಮಾಡುತ್ತೆ, ತಲೆ ಸುತ್ತು ಕಮ್ಮಿ ಮಾಡುತ್ತೆ. ನಿಮಗೆ ಜಾಸ್ತಿ ಬೇಕು ಅನಿಸಿದ್ರೆ ಜಾಸ್ತಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಒಂದು 7-8 ಎಸಳನಷ್ಟು ತೆಕ್ಕೊಂಡು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಲ್ಲನ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಬೆಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಸ್ವೀಟ್ ಜಾಸ್ತಿ ಬಂದು ಕುಡಿಬೇಕು ಅಂತ ಅನಿಸಲ್ಲ. ಕಷಾಯಕ್ಕೆ ಯಾವಾಗಲೂ ಬೆಲ್ಲ ಸ್ವಲ್ಪ ಕಮ್ಮಿ ಇದ್ರೇ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೆ ಬೇಕಿದ್ದರೆ ಲವಂಗ ಹಾಕ್ಕೋಬೋದು, ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇವಾಗ ನೋಡಿ ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ಬೆಲ್ಲ ಎಲ್ಲ ಹಾಕ್ಕೊಂಡ್ಮೇಲೆ ಮತ್ತೆ 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕಿದೆ. ಈಗ ಈ ಚಳಿಗಾಲ ಆಗಿರೋದ್ರಿಂದ ಇವಾಗ ಮಳೆ ಬೇರೆ ಶುರು ಆಗಿದೆ. ಈ ಮಳೆಯಲ್ಲಿ ನಿಜವಾಗ್ಲೂ ಫ್ರೆಂಡ್ಸ್ ಎಲ್ಲರಿಗೂ, ಮನೇಲಿರೋರಿಗೆ, ಹೊರಗೋಗ್ರಿಗೆ, ಪ್ರತಿಯೊಬ್ಬರಿಗೂ ತಲೆನೋವಿಂದ ಹಿಡಿದು ಶೀತ, ಕೆಮ್ಮು ಎಲ್ಲ ಶುರು ಆಗಿಬಿಡುತ್ತೆ. ಇದು ಕಷಾಯ ಟ್ರೈ ಮಾಡಿ. ಇದು ಮನೇಲೇ ಮಾಡ್ಕೊಂಡಿರೋಂಥ ಟಾನಿಕ್ ಇದು. ನೀವು ಹೊರಗೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ತೋರಿಸ್ಕೋಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಇದನ್ನು ಕಂಟಿನ್ಯೂ ಕುಡಿತಾ ಇದ್ದರೆ ನಿಮಗೆ ಶೀತ, ಕೆಮ್ಮು ಕೂಡ ಕಡಿಮೆ ಆಗಿಬಿಡುತ್ತೆ. ಮತ್ತು ಇದು ವೆಯ್ಟ್ ಲಾಸ್ಗೂ ಕೂಡ ತುಂಬ ಒಳ್ಳೆಯದು. ನಿಮ್ಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿದ್ರೆ ಇದು ಉಗುರು ಬೆಚ್ಚಗಾದಮೇಲೆ ಒಂದು 10-12 ಹನಿ ನಿಂಬೆ ರಸನ ಹಾಕ್ಕೊಂಡು ಕುಡಿದ್ರೆ ಇದು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಇವಾಗಲೇ ಚಳಿಗಾಲದಲ್ಲೇ ಕುಡಿಬೇಕು ಅಂತೇನಿಲ್ಲ. ನೀವು ಎನಿ ಟೈಮ್ ಟೀ ಥರ ಇದನ್ನು ಕುಡಿಬೋದು. ಒಂಥರ ಹರ್ಬಲ್ ಟೀನೇ ಇದು. ನಿಮಗೆ ಬೇಡ ಇದು ನಿಂಬೆಹಣ್ಣು ಬೇಡ ಹಾಗೆ ಕುಡಿತೀವಿ ಅಂದರೆ ಹಾಗೆ ಕೂಡ ಕುಡಿಬೋದು. ಜನರಲ್ಲಾಗಿ ನೀವು ನಿಂಬೆಹಣ್ಣು ಹಿಂಡ್ಕೊಂಡ್ರೂ ಚೆನ್ನಾಗಿರುತ್ತೆ, ಹಾಗೆ ಕುಡಿಯೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಇವಾಗ ಈ ಸೀಸನಲ್ಲಿ ಮಾಡ್ಕೊಳ್ಳೋದ್ರಿಂದಂತೂ ಇನ್ನೂ ಒಳ್ಳೆಯದು. ದೇಹಕ್ಕೆ ತುಂಬ ಶಕ್ತಿನೂ ಕೊಡುತ್ತೆ ಮತ್ತು ಬೆಚ್ಚಗಿಡುತ್ತೆ. ಮತ್ತು ಇದು ಕೆಮ್ಮು, ಶೀತಗಳಿಂದ, ಅಲರ್ಜಿಗಳಿಂದ ಕೂಡ ಕಡಿಮೆ ಮಾಡುತ್ತೆ. ಇವತ್ತು ಮಾಡಿರೋಂಥ ಈ ಹರ್ಬಲ್ ಟೀ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.